ಎಂ ಟಾಕ್ಸ್. ಇಂದು ಜನವರಿ 8, 2024. ಈ ಚಾನಲ್ ಷೇರು ಮಾರುಕಟ್ಟೆ ಮಾಹಿತಿಯನ್ನು ಪ್ರತಿದಿನ ನವೀಕರಿಸುತ್ತದೆ. ಸರಿ ನೋಡೋಣ. 1. ಟಾಟಾ ಸ್ಟೀಲ್. ಟಾಟಾ ಸ್ಟೀಲ್, ಟಾಟಾ ಗ್ರೂಪ್ ಸಂಸ್ಥೆಯು ಡಿಸೆಂಬರ್ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ತನ್ನ ತಾತ್ಕಾಲಿಕ ಉತ್ಪಾದನೆ ಮತ್ತು ವಿತರಣಾ ಪರಿಮಾಣಗಳನ್ನು ಘೋಷಿಸಿತು. ಭಾರತದ ಉತ್ಪಾದನೆಯ ಪ್ರಮಾಣವು ವರ್ಷಕ್ಕೆ 4% ದಿಂದ 5.32 ಮಿಲಿಯನ್ ಟನ್ ಗೆ ಏರಿತು ಮತ್ತು ವಿತರಣಾ ಪ್ರಮಾಣವು 3% ದಿಂದ 4.88 ಗೆ ಏರಿತು. ಆದರೆ ಟಾಟಾ ಸ್ಟೀಲ್ ನೆದರ್ಲ್ಯಾಂಡ್ಸ್ನ ಉತ್ಪಾದನೆಯ ಪ್ರಮಾಣವು 23% ರಿಂದ 1.17 ಗೆ ತೀವ್ರವಾಗಿ ಕುಸಿದು 1.17 ಗೆ ಮತ್ತು ವಿತರಣಾ ಪ್ರಮಾಣವು 7.86% ಕ್ಕೆ ಇಳಿದಿದೆ. 8 ತ್ರೈಮಾಸಿಕದಲ್ಲಿ ಯುಕೆ ಉತ್ಪಾದನೆಯ ಪ್ರಮಾಣವು 1.4% ದಿಂದ 0.73 ಗೆ ಏರಿತು, ಆದರೆ ವಿತರಣಾ ಪ್ರಮಾಣವು 4.5% ದಿಂದ 0.63 ಗೆ ಕುಸಿಯಿತು. 2. ಟೈಟಾನ್ ಕಂಪನಿ. ಟೈಟಾನ್ ಕಂಪನಿ, ಜ್ಯುವೆಲರಿ ವಾಚ್ ಟು ಐ ಕೇರ್ ಉತ್ಪನ್ನಗಳ ತಯಾರಕರು ಡಿಸೆಂಬರ್ FY24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ 22% ಆದಾಯದ ಬೆಳವಣಿಗೆಯನ್ನು ದಾಖಲಿಸಿದ್ದಾರೆ. ಆಭರಣ ವ್ಯವಹಾರವು 23% ಬೆಳವಣಿಗೆಯನ್ನು ಹೊಂದಿದೆ. ಕೈಗಡಿಯಾರಗಳು ಮತ್ತು ಧರಿಸಬಹುದಾದ ವಿಭಾಗವು 21% ಬೆಳವಣಿಗೆಯನ್ನು ತೋರಿಸುತ್ತದೆ ಮತ್ತು ಐಕೇರ್ ವ್ಯಾಪಾರವು 3% ವರ್ಷಕ್ಕೆ ಕುಸಿಯುತ್ತಿದೆ. ಈ ಅವಧಿಯಲ್ಲಿ ಒಟ್ಟು 90 ಮಳಿಗೆಗಳನ್ನು ಸೇರಿಸಲಾಯಿತು. ಗುಂಪಿನ ಚಿಲ್ಲರೆ ಉಪಸ್ಥಿತಿಯನ್ನು 2949 ಮಳಿಗೆಗಳಿಗೆ ತೆಗೆದುಕೊಂಡಿತು. ಟೈಟಾನ್ ಉದಯೋನ್ಮುಖ ವ್ಯವಹಾರಗಳಲ್ಲಿ 24% ಬೆಳವಣಿಗೆಯನ್ನು ದಾಖಲಿಸಿದೆ, ಆದರೆ ಕ್ಯಾರಟ್ಲೇನ್ ತ್ರೈಮಾಸಿಕದಲ್ಲಿ 31% ಬೆಳವಣಿಗೆಯನ್ನು ದಾಖಲಿಸಿದೆ. 3. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿ. ಭಾರತೀಯ ಜೀವ ವಿಮಾ ನಿಗಮ, ಫ್ರೀ 2017 ರಿಂದ 18 ಮತ್ತು ಫ್ರೀ 2018 ರಿಂದ 19 ವರ್ಷಗಳಿಗೆ ಗುಜರಾತ್ಗೆ ಜಿಎಸ್ಟಿ ₹191. 01 ಕೋಟಿ, ಬಡ್ಡಿ ಮತ್ತು ದಂಡ ₹191. 01 ಕೋಟಿ ಗಾಗಿ ನಿಗಮವು ಬೇಡಿಕೆಯ ಆದೇಶಗಳನ್ನು ಸ್ವೀಕರಿಸಿದೆ. ನಿಗಮವು ನಿಗದಿತ ಸಮಯದೊಳಗೆ ಈ ಆದೇಶದ ವಿರುದ್ಧ ಅಹಮದಾಬಾದ್ನ ಕಮಿಷನರ್ ಅಪೀಲುಗಳು ಮುಂದೆ ಮೇಲ್ಮನವಿ ಸಲ್ಲಿಸುತ್ತದೆ. 4. ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ, ಸಾರ್ವಜನಿಕ ವಲಯದ ಸಾಲದಾತರ ಜಾಗತಿಕ ವ್ಯಾಪಾರವು ವರ್ಷಕ್ಕೆ 10.68% ದಿಂದ 22.95 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಮುಂಗಡಗಳು %13.59 ವರ್ಷದಿಂದ 10.49 ಲಕ್ಷ ಕೋಟಿ ರೂಪಾಯಿಗಳಿಗೆ ಮತ್ತು ಠೇವಣಿಗಳು %8.34 ವರ್ಷದಿಂದ 12.45 ಲಕ್ಷ ಕೋಟಿ ರೂಪಾಯಿಗಳಿಗೆ ಡಿಸೆಂಬರ್ 24ಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಹೆಚ್ಚಾಯಿತು. ದೇಶೀಯ ಠೇವಣಿಗಳು ವರ್ಷಕ್ಕೆ 6.34% ಬೆಳೆದು 10.67 ಲಕ್ಷ ಕೋಟಿ ಗೆ ತಲುಪಿದೆ, ಆದರೆ ಮುಂಗಡಗಳು Q3 FY24 ರಲ್ಲಿ 13.4% ದಿಂದ 8.62 ಲಕ್ಷ ಕೋಟಿಗೆ ಏರಿದೆ. 5. JSW ಸ್ಟೀಲ್. JSW ಸ್ಟೀಲ್, ಒಡಿಶಾ ಸರ್ಕಾರವು ಒಟ್ಟು ಅರಣ್ಯ ಭೂಮಿಯನ್ನು 2677.80 ಎಕರೆ ಕಂಪನಿಯ ಅಂಗಸಂಸ್ಥೆಯಾದ JSW ಉತ್ಕಲ್ ಸ್ಟೀಲ್ಗೆ ವಾರ್ಷಿಕ 13.2 ಮಿಲಿಯನ್ ಮೆಟ್ರಿಕ್ ಟನ್ ಕಚ್ಚಾ ಉಕ್ಕಿನ MTPA ಗ್ರೀನ್ಫೀಲ್ಡ್ ಸಂಯೋಜಿತ ಉಕ್ಕಿನ ಸ್ಥಾವರವನ್ನು ಸ್ಥಾಪಿಸಲು ನೀಡಿದೆ. 272. 51 ಎಕರೆ ಅರಣ್ಯೇತರ ಭೂಮಿಯನ್ನು ಈಗಾಗಲೇ JSW ಉತ್ಕಲ್ ಸ್ಟೀಲ್ ಪರವಾಗಿ ಸರ್ಕಾರ ಗುತ್ತಿಗೆಗೆ ನೀಡಲಾಗಿದೆ. 6. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, PSU ಬ್ಯಾಂಕ್ ತನ್ನ ಒಟ್ಟು ವ್ಯವಹಾರವು ಡಿಸೆಂಬರ್ 24 ತ್ರೈಮಾಸಿಕಕ್ಕೆ 20.68 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ ಎಂದು ಹೇಳಿದೆ. ಇದು ವರ್ಷದ ಹಿಂದಿನ ಅವಧಿಗೆ ಹೋಲಿಸಿದರೆ 10.67% ಬೆಳವಣಿಗೆಯಾಗಿದೆ. ಬ್ಯಾಂಕ್ನಲ್ಲಿನ ಒಟ್ಟು ಮುಂಗಡಗಳು ವರ್ಷಕ್ಕೆ 11.44% ದಿಂದ 8.96 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಮತ್ತು Q3 FY24 ರಂತೆ ಠೇವಣಿಗಳು 10.09% 11.72 ಲಕ್ಷ ಕೋಟಿಗಳಿಗೆ ಜಿಗಿದಿವೆ. ದೇಶೀಯ ಠೇವಣಿಗಳು ವರ್ಷಕ್ಕೆ 8.54% ಏರಿಕೆಯಾಗಿ 11.54 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ, ಆದರೆ ದೇಶೀಯ ಮುಂಗಡಗಳು ತಾತ್ಕಾಲಿಕ ಸಂಖ್ಯೆಗಳ ಪ್ರಕಾರ 10.69% ಏರಿಕೆಯಾಗಿ 8.66 ಲಕ್ಷ ಕೋಟಿ ರೂಪಾಯಿಗಳಿಗೆ ತಲುಪಿದೆ. 7. ಮೆಡ್ಪ್ಲಸ್ ಆರೋಗ್ಯ ಸೇವೆಗಳು. ಮೆಡ್ಪ್ಲಸ್ ಹೆಲ್ತ್ ಸರ್ವಿಸಸ್ ಕಂಪನಿಯ ಅಂಗಸಂಸ್ಥೆಯು ಔಷಧ ಮಾರಾಟ ಪರವಾನಗಿ ಪ್ರಾಧಿಕಾರ ಡ್ರಗ್ ಕಂಟ್ರೋಲ್ ಅಡ್ಮಿನಿಸ್ಟ್ರೇಷನ್ನಿಂದ ಆದೇಶಗಳನ್ನು ಸ್ವೀಕರಿಸಿದೆ.
ಶಂಕರಯ್ಯಪಲ್ಲಿ ಜಡ್ಜರ್ಲಾದಲ್ಲಿ 6 ದಿನ ಹಾಗೂ ಹಯತ್ ನಗರದಲ್ಲಿ 7 ದಿನ ಶೇಖರಣೆಗಾಗಿ ಔಷಧ ಪರವಾನಗಿಯನ್ನು ಅಮಾನತುಗೊಳಿಸಿ ಆದೇಶವನ್ನು ಸ್ವೀಕರಿಸಿದೆ. ಅಂಗಸಂಸ್ಥೆಯು ಜನವರಿ 4 ರಂದು 2 ಆದೇಶಗಳನ್ನು ಸ್ವೀಕರಿಸಿದೆ. ಘೋಷಣೆ. ಮಾಹಿತಿಯು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ನಾನು ಸೆಬಿ ನೋಂದಾಯಿತ ವ್ಯಕ್ತಿಯಲ್ಲ.